ಮಿನುಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆ್ಯಂಡ್ ಕಾಫ್ ಆಗಿದ್ದರಿಂದ ಹಾಸ್ಪಿಟಲ್ಗೆ ಹೋಗಿದ್ವಿ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಿನು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಮಿನು ಅಂತೂ ಸೂಪರ್ ಆಗಿದ್ದಾನೆ. ಮಿನು ಬೆಳಿಗ್ಗೆ ಎದ್ದು ಬಿಸಿಲು ಕಾಯಿಸ್ತಾನೆ, ನಂತರ ಪ್ಲೇಮ್ಯಾಟ್ ಮೇಲೆ ಹಾಕಿದ್ದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಅವ್ನಿಗೆ 2 ಡೇಸಿಂದ ಕೋಲ್ಡ್ ಮತ್ತು ಕಾಫ್ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೋಸ್ಕರ ಹಾಸ್ಪಿಟಲ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಜೊತೆಗೆ ಫ್ಲೂ ಇಂಜೆಕ್ಷನ್ ಬೇರೆ ಕೊಡಿಸ್ಬೇಕಿತ್ತು. 1 ಇಯರ್ ಒಳಗಡೆ ಫ್ಲೂ ಇಂಜೆಕ್ಷನ್ ಕೊಡಿಸ್ಬೇಕಲ್ಲ, ಕೇಳ್ಕೊಂಡು ಹಾಸ್ಪಿಟಲ್ಗೆ ತೋರಿಸ್ಕೊಂಬರೋಣ ಅಂತ ಹೊರಟಿದ್ವಿ. ಆಚೆ ಹೋಗ್ತಿದ್ದಂಗೆ ಮಿನು ಫುಲ್ ಆಕ್ಟಿವ್ ಆಗ್ತಾನೆ, ಯಾಕಂದರೆ ಹೊರಗಡೆ ನೋಡೋದು ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಹಾಸ್ಪಿಟಲ್ ರೀಚ್ ಆದ್ವಿ. ಹಾಸ್ಪಿಟಲ್ ಹೋಗಿದ ತಕ್ಷಣ ಡಾಕ್ಟರ್ ಮಾತಾಡ್ತಿದ್ದಂಗೆ ಮಿನು ಇನ್ನೂ ಆಕ್ಟಿವ್ ಆದ. ಏನು ಅಂತ ಗೊತ್ತಿಲ್ಲ, ಡಾಕ್ಟರ್ ತುಂಬ ಫ್ರೆಂಡ್ಲಿ ಆಗಿದ್ರು. ಅದಕ್ಕೋಸ್ಕರ ಮಿನು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದ. ಮನೆಗೆ ಕರ್ಕೊಂಡು ಬಂದ್ವಿ. ಕೊಟ್ಟಿದ್ದ ಮೆಡಿಸಿನ್ಸ್ ಎಲ್ಲ ಆಗ್ತಾ ಇತ್ತು. ಮೆಡಿಸಿನ್ಸ್ ಕುಡಿಯೋದಕ್ಕೆ ಹಠ ಮಾಡ್ತಾನೆ, ಇವಾಗ ದೊಡ್ಡವನಾಗಿದ್ದಾನಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ಗುರುವಾರ ಆಗಿದೆಯಲ್ಲ ಅಂತ ಹೇಳಿ ರೆಡಿ ಮಾಡಿಸ್ಬಿಟ್ಟು ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟ. ನಂತರ ಕೆಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ನನ್ನ ನಾಯಿಗಳ ಸೌಂಡಿಗೆ ಎದ್ದೆ ಬಿಟ್ಟ. ಅಷ್ಟರಲ್ಲಿ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವು. ಮನೆ ಪಕ್ಕನೇ ಇರೋದ್ರಿಂದ ಬೇಗನೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇದ್ರೆ ಅವ್ನು ಮಾತ್ರ ಆ ಕಡೆ ತಿರುಗ್ತಾನೆ ಇರಲಿಲ್ಲ. ಸುತ್ತಮುತ್ತ ಜನನೇ ನೋಡ್ತಾ ಇದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ಅವನು ಅಷ್ಟೊಂದು ಜನ ನೋಡಿದ್ದು. ಅಂದ್ರೆ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಕರ್ಕೊಂಡು ಹೋಗಿರೋದ್ರಿಂದ ದೇವಸ್ಥಾನದಲ್ಲಿ ಸುತ್ತಮುತ್ತ ಇದ್ದ ಜನಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಿದ್ದ, ಆಟ ಆಡ್ತಾ ಇದ್ದ. ಅವ್ನಿಗೊಂಥರ ಖುಷಿ ಆಗ್ತಾ ಇತ್ತು. ನಂತರ ಟೆಂಪಲ್ ಇಂದ ವಾಪಸ್ ಮನೆಗೆ ಬಂದ್ಮೇಲೆ ಅವರಪ್ಪ ಕೂಡ ಸರ್ಪ್ರೈಸ್ ಆಗಿ ಮನೆಗೆ ಬಂದ್ರು. ಸ್ವಲ್ಪ ಹೊತ್ತು ಅವರಪ್ಪನ ಜೊತೆ ಆಟ ಆಡಿ ಆಮೇಲೆ ಮಲ್ಕೊಂಡ. ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.